ಪ್ರಸಂಗಿ 9ನೇ ಅಧ್ಯಾಯ 5ನೆಯ ವಾಕ್ಯ. ಸತ್ತ ಸಿಂಹಕ್ಕಿಂತ ಬದುಕಿರುವ ನಾಯಿಯೇ ಲೇಸು. ಜೀವಿತರಿಗೆ ಸಾಯುತ್ತೇವೆಂಬ ತಿಳುವಳಿಕೆಯುಂಟಷ್ಟೇ, ಸತ್ತವರಿಗೂ ಯಾವ ತಿಳುವಳಿಕೆಯೂ ಇಲ್ಲ, ಅವರಿಗೆ ಇನ್ನು ಮೇಲೆ ಪ್ರತಿಫಲವೇನೂ ಇಲ್ಲ. ಈ ವಾಕ್ಯದಲ್ಲಿ ಜೀವದಿಂದ ಇರುವುದು ಎಷ್ಟು ಮುಖ್ಯ ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಆರಂಭದಲ್ಲೇ ಸ್ಪಷ್ಟವಾಗಿ ಹೇಳಲಾಗಿದೆ, ಸತ್ತ ಸಿಂಹಕ್ಕಿಂತ ಬದುಕಿರುವ ನಾಯಿಯೇ ಲೇಸು ಎಂಬುದಾಗಿ. ನೋಡುವಾಗ ಸಿಂಹ ಎಷ್ಟೇ ಭಯಂಕರವಾಗಿದ್ದರೂ, ಎಷ್ಟೇ ಬಲಶಾಲಿಯಾಗಿದ್ದರೂ, ಅದರಲ್ಲಿ ಜೀವ ಇಲ್ಲ ಅಂದರೆ ಅದೆಲ್ಲವೂ ಕೂಡ ವ್ಯರ್ಥವೇ. ಅದಕ್ಕಿಂತಲೂ ಬದುಕಿರುವಂಥ ನಾಯಿಯೇ ಲೇಸು. ಅಂದರೆ ಜೀವ ಇರುವಂಥದ್ದು ಜೀವ ಇಲ್ಲದೇ ಇರುವುದಕ್ಕಿಂತ ಬಹಳ ಶ್ರೇಷ್ಠವಾದದ್ದು, ಉತ್ತಮವಾದದ್ದು ಆಗಿದೆ. ಕಾರಣ, ಸತ್ತ ಮೇಲೆ ಯಾವುದೇ ಬದಲಾವಣೆಯೂ ಇಲ್ಲ. ಬದುಕಿರುವಾಗ ಯಾವ ಬದಲಾವಣೆ ಕೂಡ ಸಾಧ್ಯ. ಎಂಥ ವಿಷಯಗಳನ್ನು ಸಾಧಿಸುವುದಕ್ಕೂ ಜಯ ಹೊಂದುವುದಕ್ಕೂ ಸಾಧ್ಯ. ಇದನ್ನೇ ಮುಂದಿನ ವಾಕ್ಯದಲ್ಲಿ ಹೇಳುವಾಗ, ಜೀವಿತರಿಗೆ ಸಾಯುತ್ತೇವೆಂಬ ತಿಳುವಳಿಕೆ ಉಂಟಷ್ಟೇ, ಸತ್ತವರಿಗೂ ಯಾವ ತಿಳುವಳಿಕೆಯೂ ಇಲ್ಲ, ಅವರಿಗೆ ಇನ್ನು ಮೇಲೆ ಪ್ರತಿಫಲವೇನೂ ಇಲ್ಲ ಎಂಬುದಾಗಿ. ಅಂದರೆ ಸತ್ತಂತ ಅವಸ್ಥೆಯಲ್ಲಿರುವಂಥವರಿಗೆ ಯಾವುದೇ ತಿಳುವಳಿಕೆಯೂ ಇರುವುದಿಲ್ಲ, ಯಾವುದೇ ಪ್ರತಿಫಲವನ್ನು ಕೂಡ ಅವರು ಹೊಂದುವುದೇ ಇಲ್ಲ. ಈ ದಿವಸಗಳಲ್ಲಿ ಇದೇ ರೀತಿಯಂಥ ಅವಸ್ಥೆಯಲ್ಲಿ ಅನೇಕ ಕ್ರೈಸ್ತರು ಇದ್ದಾರೆ. ಅವರಿಗೆ ಶಾರೀರಿಕವಾದಂಥ ಮರಣ ಇಲ್ಲದೇ ಇದ್ದರೂ ಆತ್ಮೀಕವಾಗಿ ಅನೇಕರು ಸತ್ತಂತ ಅವಸ್ಥೆಯಲ್ಲಿದ್ದಾರೆ. ಪ್ರಾರ್ಥನೆ ಇಲ್ಲದೆ, ದೇವರೊಟ್ಟಿಗೆ ಅನ್ಯೂನ್ಯತೆ ಇಲ್ಲದೆ, ದೇವರ ನಡೆಸುವಿಕೆ ಇಲ್ಲದೆ, ದೇವರು ಏನು ಹೇಳುತ್ತಾರೆ, ದೇವರ ಆಗ್ರಹವೇನು, ದೇವರ ಚಿತ್ತವೇನು ಏನೂ ಕೂಡ ತಿಳಿಯದೆ ತಾವು ದೊಡ್ಡ ಕ್ರೈಸ್ತರೆಂಬುದಾಗಿ ಹೇಳಿಕೊಂಡು ತಿರುಗಾಡುವಂಥ, ಅಲೆದಾಡುವಂಥ, ತಮ್ಮನ್ನೇ ತಾವು ವಂಚಿಸಿಕೊಂಡು ಸತ್ತ ಅವಸ್ಥೆಯಲ್ಲಿ ಜೀವಿಸುವಂಥ ಅನೇಕರನ್ನು ನಾವು ಕಾಣಬಹುದಾಗಿದೆ. ಅವರಿಗೆ ತಿಳುವಳಿಕೆಯೂ ಇಲ್ಲ, ದೇವರಿಂದ ಯಾವ ಪ್ರತಿಫಲವನ್ನು ಕೂಡ ಹೊಂದುವುದಿಲ್ಲ. ಹಾಗಾದ್ರೆ ನಾವು ಕ್ರಿಸ್ತನಲ್ಲಿ ಜೀವಿತರಾಗಿ ಇರುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ಇದನ್ನೇ ಪೌಲನು ಹೇಳುವಾಗ, ಪಾಪದ ಪಾಲಿಗೆ ಸತ್ತು ನೀತಿಗೋಸ್ಕರ, ಕ್ರಿಸ್ತನಿಗೋಸ್ಕರ ಬದುಕುವವರಾಗಿದ್ದೇವೆ ಎಂಬುದಾಗಿ ಹೇಳುತ್ತಾನೆ. ಹಾಗಾದ್ರೆ ನಾವು ಬದುಕಬೇಕಾಗಿರುವಂಥದ್ದು ಕ್ರಿಸ್ತನಲ್ಲಿಯೂ ಕ್ರಿಸ್ತನಿಗೋಸ್ಕರವೂ. ಆತನ ನಾವು ಬದುಕಿರುವಾಗ ನಮ್ಮ ಜೀವಿತದಲ್ಲಿ ತಿಳುವಳಿಕೆ ಬರುತ್ತದೆ, ಹಾಗೆ ನಮ್ಮ ಕಾರ್ಯಗಳಿಗೆ ಪ್ರತಿಫಲವೂ ಕೂಡ ಉಂಟಾಗುತ್ತದೆ. ಹಾಗಾದರೆ ಕ್ರಿಸ್ತನಲ್ಲಿ ಬದುಕಿದ್ದಾರೆ ಎಂಬುದಾಗಿ ಹೇಳುವುದಕ್ಕೆ ಒಂದು ಸ್ಪಷ್ಟವಾದಂಥ ಗುರುತು, ಅವರು ತಿಳುವಳಿಕೆಯಿಂದ ಕಾರ್ಯಗಳನ್ನು ಮಾಡುತ್ತಾರೆ, ಹಾಗೆ ಅವರ ಕಾರ್ಯಗಳಲ್ಲಿ ಪ್ರತಿಫಲವನ್ನು ಕೂಡ ಹೊಂದಿ ಸಂತೋಷ ಪಡುತ್ತಾರೆ. ಈ ದಿವಸ ನಿಮ್ಮ ಜೀವಿತ ಯಾವ ರೀತಿಯಾಗಿದೆ, ಯಾವ ಸ್ಥಿತಿಯಲ್ಲಿ ಇದ್ದೀರಾ ಎಂಬುದನ್ನು ನೀವು ಪರೀಕ್ಷಿಸಿಕೊಳ್ಳಿ. ಸತ್ತಂತ ಅವಸ್ಥೆಯಲ್ಲಿರುವುದಾದರೆ ತಿಳುವಳಿಕೆ ಇಲ್ಲದೆ ಅನೇಕ ಕಾರ್ಯಗಳನ್ನು ಮಾಡುತ್ತೀರಾ, ಪ್ರತಿಫಲ ಸಿಕ್ಕದೆ ನಿರಾಸೆಯಲ್ಲಿ ಬಿದ್ದು ಹೋಗುತ್ತೀರಾ. ಕೊನೆಗೆ ದೇವರನ್ನೇ ದೂಷಿಸಿ ಪ್ರಾರ್ಥಿಸಿ ಏನು ಪ್ರಯೋಜನ, ದೇವರ ಮುಂದೆ ಗೋಳಾಡಿ ಏನು ಪ್ರಯೋಜನ, ಸಭೆಗೆ ಹೋಗಿ ಏನು ಪ್ರಯೋಜನ ಎಂಬುದಾಗಿ ದೇವರನ್ನೇ ನಿರಾಕರಿಸುವಂತ ಅವಸ್ಥೆಯಲ್ಲಿ ಬಿದ್ದು ಬಿಡುತ್ತೀರಾ. ಆದ್ದರಿಂದ ಈ ದಿವಸಗಳಲ್ಲಿ ಕ್ರಿಸ್ತನಲ್ಲಿ ನೀವು ಜೀವಿಸುವವರಾಗಿ ಬದಲಾಗುವಂತೆ ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿ ಬಿಟ್ಟು ಬಿಟ್ಟು ಪೂರ್ಣವಾಗಿ ಕ್ರಿಸ್ತನ ಕಡೆಗೆ ತಿರುಗಿಕೊಳ್ಳಿ. ಆತನ ಜೀವ ನಿಮ್ಮಲ್ಲಿ ಕಾರ್ಯ ಮಾಡುವುದಕ್ಕೆ ಪ್ರಾರಂಭಿಸುವುದಾದರೆ ನಿಮ್ಮಲ್ಲಿ ತಿಳುವಳಿಕೆ ಬರುತ್ತದೆ, ನಿಮ್ಮ ಕಾರ್ಯಗಳಿಗೆ ಪ್ರತಿಫಲವನ್ನು ಕೂಡ ಅನುಭವಿಸುತ್ತೀರಾ. ಆ ರೀತಿಗೆ ನಮ್ಮ ಜೀವಿತವನ್ನು ಜೀವಿಸುವಂತೆ ಮಾಡಿ ಶ್ರೇಷ್ಠವಂತ ಪ್ರತಿಫಲಗಳನ್ನು ಕೊಟ್ಟು ಆಶೀರ್ವದಿಸುವಂತ ಕರ್ತನ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದ್ದೀಯಾ. ನಾವಪ್ಪ ಜೀವದಿಂದ ಇರುವುದು ಎಷ್ಟು ಮುಖ್ಯ ಎಂಬುದನ್ನು ನಮಗೆ ತಿಳಿಸಿ ಹೇಳಿದ್ದೀಯಾ. ನಾವಾದರೂ ಕರ್ತನೆ ಆತ್ಮಿಕ ಜೀವಿತದಲ್ಲಿ ಸತ್ತಂತ ಅವಸ್ಥೆಯಲ್ಲಿರದೆ ನಿನ್ನಲ್ಲಿ ಅಪ್ಪ ಜೀವಿಸುವವರಾಗಿ, ಕ್ರಿಸ್ತನ ಜೀವವನ್ನು ಹೊಂದಿದವರಾಗಿ ಅಪ್ಪ ಮುಂದೆ ಸಾಗುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ಆ ಒಂದು ಜೀವವು ನಮ್ಮಲ್ಲಿ ತಿಳುವಳಿಕೆಯನ್ನು, ನಮ್ಮ ಕಾರ್ಯಗಳಿಗೆ ಪ್ರತಿಫಲವನ್ನು ಉಂಟು ಮಾಡಲಿ. ಯೇಸುವಿನ ನಾಮದಲ್ಲಿ ತಡೆಗಳು ನೀಗಿ ಹೋಗಲಿ, ಸತ್ತಂತ ಅವಸ್ಥೆಗಳು ತೊಲಗಿ ಹೋಗಲಿ, ಬುದ್ಧಿಗೇಡಿತನದ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಪರಿಪೂರ್ಣವಾಗಿ ಜೀವಿತಗಳನ್ನು, ಕುಟುಂಬಗಳನ್ನು ಬಿಟ್ಟು ತೊಲಗೆಂದು ಅಪ್ಪಣೆ ಕೊಡುತ್ತಾ ಇದ್ದಾನೆ. ಸೈತಾನನ ವಂಚನೆಗಳು ಲಯವಾಗಲಿ, ಸತ್ತಂತ ಅವಸ್ಥೆಗಳು ಬದಲಾಗಲಿ. ಯೇಸುವಿನ ನಾಮದಲ್ಲಿ ಒಂದು ಉಜ್ಜೀವನ ಜೀವಿತಗಳನ್ನು ಆವರಿಸಿಕೊಳ್ಳಲಿ, ಕುಟುಂಬವನ್ನು ಆವರಿಸಿಕೊಳ್ಳಲಿ,
ಆವರಿಸಿಕೊಳ್ಳಲಿ, ಸಭೆಗಳನ್ನು ಆವರಿಸಿಕೊಳ್ಳಲಿ, ಸತ್ತಂತ ಅವಸ್ಥೆಗಳು ಮಾರ್ಪಡಲಿ. ಪೂರ್ಣವಾಗಿ ಪ್ರಾರ್ಥನೆಯಲ್ಲಿ ಅಪ್ಪ ಬಲಶಾಲಿಗಳಾಗಿ ದೇವರ ವಾಕ್ಯಗಳನ್ನು ಧ್ಯಾನಿಸುವುದರಲ್ಲಿಯೂ ಅಪ್ಪ ನಿನ್ನಲ್ಲಿ ಬೆಳೆದು ಬರುವುದರಲ್ಲಿ ಕರ್ತನೆ ಪ್ರತಿಯೊಬ್ಬೊಬ್ಬರನ್ನ ನೀನು ಬಲಪಡಿಸಿ ಮುನ್ನಡೆಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಯೇಸುವಿನ ನಾಮದಲ್ಲಿ ಜೀವಿತದ ಅವಸ್ಥೆಯು ದಿವಸ ಮೊದಲುಗೊಂಡು ಬದಲಾಗಲಿ ಕರ್ತನೆ. ನೀನು ಅರ್ಥಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಾನ ಮಾನ್ಮಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.